ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು RCB ವರ್ಸಸ್ DC ನಡುವಿನ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಹೀಗಾಗಿ ಭದ್ರತಾ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂತಹ ಬೆಂಗಳೂರು ಪೊಲೀಸರ ಪೈಕಿ CCB ಕ್ರೈಮ್ ಟು DCP ಆಗಿರುವಂತಹ ರಾಜಾ ಇಮಾಮ್ ಕಾಸಿಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಈ ಗೇಟಲ್ಲಿ ಎಕ್ಸ್ಪೆಷಲಿ ಕ್ರೌಡನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೆ, ಆದರೂ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದೀರಿ. ಹೇಗೆಲ್ಲ CCB ಕಡೆಯಿಂದ ಏನೆಲ್ಲ ಭದ್ರತೆ ಮಾಡ್ಕೊಳ್ಳೋದಾಗಿದೆ? ಇಲ್ಲಿ ಟೋಟ್ಲಿ ಒಂದು ACP 3 ಇನ್ಸ್ಪೆಕ್ಟರ್ಸ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ನಮಗೆ ಹತ್ತಿರ ಇರೋದ್ರಿಂದ ಸಾಕಷ್ಟು ಟಿಕೆಟ್ಸ್ ಎಲ್ಲ ಮೆಟ್ರೋದಿಂದ ಬಂದು E5 E8 ಮತ್ತು E10 ಗೇಟ್ಸ್ಗೆ ಕ್ವೀನ್ಸ್ ರೋಡಲ್ಲಿ ಹೋಗ್ತಾರೆ. ಮತ್ತು ಬಾಕಿ ಉಳಿದ ಗೇಟ್ ಕಬ್ಬನ್ ರೋಡಲ್ಲಿ ಇದೆ. ಆ ಕಬ್ಬನ್ ರೋಡ್ಗೆ ಹೋಗಬೇಕಾದ್ರೆ ಇದು ಮೇನ್ ಪಾಯಿಂಟ್ ಇದೆ. ಇಲ್ಲಿ ನಾವು ಚೆಕ್ ಮಾಡಿಬಿಟ್ಟು ಬಿಡ್ತಾ ಇದ್ದೀವಿ. ಟಿಕೆಟ್ ಇದ್ದವ್ರಿಗೆ ಮಾತ್ರ ಇಲ್ಲಿ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೀವಿ. ಟಿಕೆಟ್ ಇಲ್ಲದವ್ರಿಗೆ ಹೊರಗಡೆ ಕಳಿಸ್ಕೊಡ್ತಾ ಇದ್ದೀವಿ. ಸರ್, ಕ್ರೌಡನ್ನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಅಷ್ಟು ಈಸಿಯಾಗಿ ಕಂಟ್ರೋಲ್ ಆಗಲ್ಲ. ಬಟ್ ಅದರಲ್ಲೂ ಕೂಡ ಈ ಬ್ಲಾಕ್ ಟಿಕೆಟ್ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದ್ರ ಬಗ್ಗೆ ಕೆಲವ್ರನ್ನ ಅರೆಸ್ಟ್ ಮಾಡಿದ್ರು ಕೂಡ ಅದು ಆ್ಯಸ್ ಯೂಸ್ವಲ್ ನಡೀತಿರುತ್ತೆ. ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಅರೆಸ್ಟ್ ಮಾಡ್ತೀರಿ, ಕೇಸ್ ಆಗುತ್ತೆ. ಅಂಥವ್ರಿಗೆಲ್ಲ ಏನು ವಾರ್ನಿಂಗ್ ಕೊಡ್ತೀರಿ ಸರ್? ಇದು ಬ್ಲ್ಯಾಕ್ ಟಿಕೆಟ್ ಮಾರೋದ್ರಲ್ಲಿ ನೀವು ಯಾರು ತೊಡಕೋಬೇಡಿ. ಯಾಕೆಂದರೆ ಈ ಟೈಮ್ ನೀವು ಟಿಕೆಟ್ಸ್ ಏನೇ ಪರ್ಚೇಸ್ ಮಾಡಿದ್ರು ಅದನ್ನು ಪ್ರಾಪರಾಗಿ ಟ್ರ್ಯಾಕ್ ಮಾಡ್ತೀವಿ. CCBಯಿಂದ ಸ್ಪೆಷಲ್ ಟೀಮ್ ಹಾಕ್ಕೊಂಡಿದ್ದೀವಿ ಮಫ್ಟಿಯಲ್ಲಿ, ಮತ್ತು ಕ್ರೈಮ್ ಟೀಮ್ ಕೂಡ ಹಾಕ್ಕೊಂಡಿದ್ದೀವಿ. ನೀವು ಎಲ್ಲೇ ಬ್ಲ್ಯಾಕ್ ಟಿಕೆಟ್ ಮಾರೋಕ್ಕೆ ಇದು ಮಾಡಿದರೆ ನಿಮ್ಮನ್ನು ಹಿಡಿದ್ಬಿಟ್ಟು ಕಾನೂನು ರೀತಿಯ ಕ್ರಮ ಎಲ್ಲ ಜರುಗಿಸ್ತೀವಿ. ಸರ್, ಕೆಲವೊಬ್ಬರು ಟಿಕೆಟ್ ಇಲ್ಲದೆ ಹೋದ್ರೂ ಕೂಡ ಸ್ಟೇಡಿಯಂ ಬಳಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಅವರಿಂದನೇ ಕ್ರೌಡ್ ಜಾಸ್ತಿ ಆಗ್ತಾಯಿದೆ. ಅಂಥವ್ರಿಗೆ ಏನು ಹೇಳ್ತೀರಿ? ದಯವಿಟ್ಟು ಟಿಕೆಟ್ ಇಲ್ಲ ಅಂತ ಹೇಳಿದರೆ ಯಾರೂ ಸ್ಟೇಡಿಯಂ ಕಡೆಗೆ ಬರಬೇಡಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ TVನಲ್ಲಿ ಇದ್ಕೊಂಡು ಚೆನ್ನಾಗಿ ವೀಕ್ಷಿಸ್ಬೋದು. ಟಿಕೆಟ್ ಇಲ್ಲ ಅಂದರೆ ಬಂದು ಸುಮ್ಮನೆ ಕ್ರೌಡಲ್ಲಿ ನೀವು ಕ್ರೌಡ್ಗೆ ಆ್ಯಡ್ ಮಾಡಿಬಿಟ್ಟು ಕಂಜೆಷನ್ಗೆ ಆ್ಯಡ್ ಮಾಡ್ತೀರಾ. ದಯವಿಟ್ಟು ಇಲ್ಲಿ ಯಾರೂ ಬರೋದು ಬೇಡ ಅಂತ ನಾನು ಅಪೀಲ್ ಮಾಡ್ತೀನಿ. ಇದಾಗಿತ್ತು ಕಾಸಿಮ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.